Hello my dear children. So second PUC biology first test na solved question paper ನಾನು ಇಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ವಿತ್ ಆನ್ಸರ್ಸ್, ಪ್ರತಿ ಕ್ವೆಶನ್ಗೂ ಕೂಡ ನಾನು ಇದರಲ್ಲಿ ನಿಮಗೆ ವಿಡಿಯೋದಲ್ಲಿ ಆನ್ಸರ್ಸ್ ಹೇಳ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ನೋಡಿ. ಸೊ ಎಲ್ಲ ಕ್ವೆಶನ್ಗೂ ನಿಮಗೆ ಆನ್ಸರ್ ಸಿಗುತ್ತೆ. ಆ್ಯಂಡ್ ನಾನು ಏನು ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಅದರಿಂದ 95% ಆಫ್ ದ ಕ್ವೆಶನ್ಸ್ ನಿಮಗೆ ಅದೇ ಕ್ವೆಶನ್ಸ್ ಏನು ನಾನು ಕೊಟ್ಟಿದ್ದೆ, ಸೊ ಅದರಿಂದಾನೇ ಬಂದಿದೆ. ಬೇಕಿದ್ದರೆ ನೀವು ನೋಡಬಹುದು. ಸೊ ಯಾವ ಥರ ಕ್ವೆಶನ್ಸ್ ಬಂದಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಾನು ಟೆಲಿಗ್ರಾಮಲ್ಲಿ ಹಾಕಿದ್ದೆ ಮಕ್ಕಳಿಗೆ ಕ್ವೆಶನ್ ಪೇಪರ್ಸನ್ನು ಹಾಕಿ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಬಟ್ ಯಾರೂ ಶೇರ್ ಮಾಡಲಿಲ್ಲ. ಬಟ್ ಸ್ಟಿಲ್ ಸಮ್ಹೌ ಐ ಗಾಟ್ ದಿಸ್ ಕ್ವೆಶನ್ ಪೇಪರ್ ಆ್ಯಂಡ್ ಅಪ್ಲೋಡಿಂಗ್ ಇಟ್ ನಾವು. ಯಾಕಂದರೆ ಬೇರೆ ಮಕ್ಕಳಿಗೆ ಹೆಲ್ಪ್ ಆಗಲಿ, ಇದರಿಂದ ನಿಮಗೂ ಕೂಡ ಎಷ್ಟೊಂದು ಕಾನ್ಸೆಪ್ಟ್ಸು ನಿಮಗೆ ತಿಳಿಯುತ್ತೆ, ಹೌದಾ? ಸೊ ಬೇರೆ ಬೇರೆ ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಬೇಗ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಲೆಟ್ಸ್ ಸಿ ದ ಕ್ವೆಶನ್ಸ್. ಸೆಲೆಕ್ಟ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಆಂಥರ್ ವಾಲ್ ಲೇಯರ್ಸ್. ಅಂದರೆ ಮೈಕ್ರೋಸ್ಪೊರಾಂಜಿಯಮ್ನ ವಾಲ್ ಲೇಯರ್ಸ್ 4 ಇದೆ. ಸೊ ಸೀಕ್ವೆನ್ಸ್ ವೈಸ್ ನೋಡೋದಾದರೆ ಎಪಿಡರ್ಮಿಸ್, ಎಂಡೋಥೀಶಿಯಮ್, ಮಿಡಲ್ ಲೇಯರ್ ಆ್ಯಂಡ್ ಟೆಪೆಟಮ್. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಫರ್ಟಿಲೈಸ್ಡ್ ಎಂಬ್ರಿಯೋಸ್ಯಾಕಲ್ಲಿ ಹ್ಯಾಪ್ಲಾಯ್ಡ್, ಡಿಪ್ಲಾಯ್ಡ್, ಟ್ರಿಪ್ಲಾಯ್ಡ್ ಸ್ಟ್ರಕ್ಚರ್ಸ್ ಯಾವ್ದು ಇರುತ್ತೆ ಅಂತ ಹೇಳಿ. ಸೊ ನಾನು ನಿಮಗೆ ಹೇಳಿದ್ದೆ, ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೆ ನಾನು ಕ್ವೆಶನ್ಸ್ ವಿಡಿಯೋದಲ್ಲಿ. ಓಕೆ, ಸೊ ಫರ್ಟಿಲೈಸ್ಡ್, ಆಫ್ಟರ್ ಫರ್ಟಿಲೈಸೇಷನ್ ಆದಮೇಲೆ ಹ್ಯಾಪ್ಲಾಯ್ಡ್ ಯಾವುದಿರುತ್ತೆ, ದಟ್ ಈಸ್ ಸೈನರ್ಜಿಡ್ಸ್. ಓಕೆ, ಡಿಪ್ಲಾಯ್ಡ್ ಯಾವುದಾಗುತ್ತೆ, ಝೈಗೋಟ್ ಡಿಪ್ಲಾಯ್ಡ್ ಆಗುತ್ತೆ. ಆ್ಯಂಡ್ ಟ್ರಿಪ್ಲಾಯ್ಡ್ ಯಾವುದಾಗುತ್ತೆ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್, PEN. ಓಕೆ, ಸೊ ದಟ್ಸ್ ವೈ ಎ ಆಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಈಸ್ 46. ಓಕೆ, ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂದರೆ 2N ಇರುತ್ತೆ, ಅದು 46 ಇದೆ. ಸೊ ಟೋಟಲ್ ನಂಬರ್ ಆಫ್ ಕ್ರೊಮ್ಯಾಟಿಡ್ಸ್ ಇನ್ ಇಟ್ಸ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಎಷ್ಟು ಕ್ರೊಮ್ಯಾಟಿಡ್ಸ್ ಇರುತ್ತೆ ಅಂತ ಕೇಳಿದ್ದಾರೆ ಅವರು. ಎಷ್ಟು ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಬರುತ್ತೆ ಅಂತಲ್ಲ, ಎಷ್ಟು ಕ್ರೊಮ್ಯಾಟಿಡ್ಸ್ ನೋಡಿ. 2N 46 ಅಂದರೆ ಡಿವೈಡ್ ಆಗಿ ಏನಾಗುತ್ತೆ, ಅದು ಹ್ಯಾಪ್ಲಾಯ್ಡ್ ಆಗುತ್ತೆ. NN ಅಂತಂದರೆ ಇದರಲ್ಲಿ 23 ಕ್ರೋಮೋಸೋಮ್ಸ್ ಬರುತ್ತೆ, ಇದರಲ್ಲಿ 23 ಕ್ರೋಮೋಸೋಮ್ಸ್ ಬರುತ್ತೆ. ಅವ್ರು ಕೇಳಿದ್ದು ಕ್ರೊಮ್ಯಾಟಿಡ್ಸ್. ಕ್ರೊಮ್ಯಾಟಿಡ್ ಅಂತಂದರೆ ಏನು? ಓಕೆ, ಸೊ ಈ ರೀತಿಯಾಗಿ 2 ಕ್ರೊಮ್ಯಾಟಿಡ್ ಇರುತ್ತೆ, ಹೌದಾ? ಸೊ ದಿಸ್ ಈಸ್ 1 ಕ್ರೊಮ್ಯಾಟಿಡ್, ದಿಸ್ ಈಸ್ ಅನದರ್ ಕ್ರೊಮ್ಯಾಟಿಡ್. ಅಂದರೆ ಇಲ್ಲೇನಾಯಿತು, 46 ಅಂತಂದರೆ ಇದರಲ್ಲಿ ಈ ರೀತಿಯಾಗಿ 46 ಇದ್ದು. ಓಕೆ, ಸೊ ಇದು ಒಂದು ಪೇರ್ ಆಯ್ತು ಇದು. ಓಕೆ, ಸೊ ಇದು ಒಂದು ಪೇರ್ ಅಂತಂದರೆ ಈ ಥರದ್ದು 46 ಇದೆ. ಓಕೆ, 23 ಡಿವೈಡ್ ಆಯಿತು ಅಂತಂದರೆ ಇದರಲ್ಲಿ ಈ ಥರ 23, ಈ ಥರ 23 ಬರುತ್ತೆ. ಅಂದರೆ ಎರಡೆರಡು ಕ್ರೊಮ್ಯಾಟಿಡ್, ಒಂದೊಂದರಲ್ಲೂ ಎರಡೆರಡು ಕ್ರೊಮ್ಯಾಟಿಡ್ ಅಂತಂದರೆ 23 × 2 ಎಷ್ಟಾಗುತ್ತೆ, 46. ಸೊ ದ ರೈಟ್ ಆಪ್ಷನ್ ಈಸ್ 46 ಕ್ರೊಮ್ಯಾಟಿಡ್ ಇರುತ್ತೆ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟಲ್ಲಿ. ನೆಕ್ಸ್ಟ್, ಪ್ರೊಜೆಸ್ಟರಾನ್ ಹಾರ್ಮೋನ್ ಈಸ್ ಸೀಕ್ರೀಟೆಡ್ ಬೈ. ಓಕೆ, ಸೊ ಪ್ರೊಜೆಸ್ಟರಾನ್ ಹಾರ್ಮೋನು ಕಾರ್ಪಸ್ ಲೂಟಿಯಮಿಂದ ಸೀಕ್ರೀಟ್ ಆಗುತ್ತೆ. ದಿಸ್ ಈಸ್ ದ ಪ್ರೆಗ್ನೆನ್ಸಿ ಹಾರ್ಮೋನ್. ಓಕೆ, ನಾನು ಹೇಳಿದ್ನಲ್ವ ಹಾರ್ಮೋನ್ಸ್ ಯಾವ್ಯಾವುದೆಲ್ಲ ಹಾರ್ಮೋನ್ಸ್ ಇದೆ ಇಂಪಾರ್ಟೆಂಟ್, ಪ್ರೆಗ್ನೆನ್ಸಿ ಹಾರ್ಮೋನ್, ಓವ್ಯುಲೇಷನ್ ಹಾರ್ಮೋನ್, ಅದೆಲ್ಲ ನೋಡ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ಲ್ಯಾಕ್ಟೇಷನಲ್ ಅಮೆನೋರಿಯಾ ಈಸ್ ಆಬ್ಸೆನ್ಸ್ ಆಫ್ ಮೆನ್ಸ್ಟ್ರುಯೇಷನ್ ಡ್ಯೂರಿಂಗ್ ಇಂಟೆನ್ಸ್ ಲ್ಯಾಕ್ಟೇಷನ್. ಎಸ್, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರಿಂದ ಬಂದಿದೆ ಲ್ಯಾಕ್ಟೇಷನಲ್ ಅಮೆನೋರಿಯಾ. ದಿಸ್ ಈಸ್ ಹೈಲಿ ರಿಲಯಬಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್. ಅಂದರೆ ಇದು ತುಂಬ ಏನು ರಿಲಯಬಲ್ ಅಂತಂದರೆ ಇದೇ ತುಂಬ ಒಳ್ಳೆ ಮೆಥಡ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಬಟ್ ಸ್ಟೇಟ್ಮೆಂಟ್ 1 ಈಸ್ ರೈಟ್, ಬಟ್ ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಯಾಕೆ ಅಂತಂದರೆ ಇದು ಓನ್ಲಿ 6 months ಆಫ್ ಬ್ರೆಸ್ಟ್ ಫೀಡಿಂಗಲ್ಲಿ ಮಾತ್ರ ದಿಸ್ ಈಸ್ ಗುಡ್, ಆ್ಯಂಡ್ ಇದು ಫೇಲ್ಯೂರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಕಾಂಟ್ರಸೆಪ್ಷನ್. ಸೊ ಹಾಗಾಗಿ ದಿಸ್ ಈಸ್ ನಾಟ್ ದ ರಿಲಯಬಲ್ ಮೆಥಡ್. ವಾಟ್ ಈಸ್ ದ ಪಾಸಿಬಲ್ ಬ್ಲಡ್ ಗ್ರೂಪ್ ಆಫ್ ಆಫ್ಸ್ಪ್ರಿಂಗ್ಸ್ ವೆನ್ ಬೋತ್ ಪೇರೆಂಟ್ಸ್ ಹ್ಯಾವ್ AB ಬ್ಲಡ್ ಗ್ರೂಪ್? ಸೊ ನಾನು ನಿಮಗೆ ಹೇಳಿದ್ದೆ ಬ್ಲಡ್ ಗ್ರೂಪ್ ಮೇಲೆ MCQs ಯಾವ ತರಹ ಬರುತ್ತೆ ಕೇಳ್ತಾರೆ, MCQs ಅಂತ ಹೇಳಿ. ನೋಡಿ, ಬೋತ್ ಪೇರೆಂಟ್ಸ್ AB ಬ್ಲಡ್ ಗ್ರೂಪ್ ಅಂತಂದರೆ ಏನಾಗುತ್ತೆ, ಬೋತ್ ಪೇರೆಂಟ್ಸಿಗೆ IA/IB. ಓಕೆ, ಫಾದರ್ IA/IB, ಮದರ್ ಇದೆ. ಓಕೆ, ಸೊ ಇವರಿಂದ ನೋಡಿ ಚಿಲ್ಡ್ರನ್ನಿಗೆ ಏನೇನು ಬರಬಹುದು ಅಂತಂದರೆ IA ಬರಬಹುದು ಒಂದು, ಇನ್ನೊಂದು IB ಬರಬಹುದು ಇನ್ನೊಂದು ಮಗುಗೆ, ಇನ್ನೊಂದು ಪಾಸಿಬಿಲಿಟಿ IA/IB ಬರ್ಬೋದು. ಓಕೆ, ಸೊ ಅಂದರೆ 3 ಪಾಸಿಬಿಲಿಟಿ. ಇದು A ಬ್ಲಡ್ ಗ್ರೂಪ್, ಇದು B ಬ್ಲಡ್ ಗ್ರೂಪ್, ಇದು AB ಬ್ಲಡ್ ಗ್ರೂಪ್. ಓಕೆ, ಸೊ ಹಾಗಿದ್ರೆ ರೈಟ್ ಆಪ್ಷನ್ AB ಆ್ಯಂಡ್ AB ಬ್ಲಡ್ ಗ್ರೂಪ್. ಓಕೆ, ನೆಕ್ಸ್ಟ್, ಯಾವ ಟೆಕ್ನಿಕ್ಕನ್ನು ಇನ್ಹೆರಿಟೇಬಲ್ ಪ್ಯಾಟರ್ನ್ ವಿತಿನ್ ಫ್ಯಾಮಿಲಿಯನ್ನು ಐಡೆಂಟಿಫೈ ಮಾಡೋದಕ್ಕೆ ಬಳಸ್ತಾರೆ? ಪೆಡಿಗ್ರಿ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ನೋಡಿ, ಡ್ಯಾಶ್ ಕಂಟೈನ್ ಸೆವೆರಲ್ ಆ್ಯಂಟಿಬಾಡೀಸ್, ದಟ್ ಈಸ್ ಕೊಲೋಸ್ಟ್ರಮ್. ಓಕೆ, that develops resistance to newborn babies. MTPs are considered relatively safe up to 12 weeks. ನಾ ಹೇಳಿದ್ದೆ ಸೇಫ್ ಪೀರಿಯಡ್ ಫಾರ್ MTP ಯಾವುದು ಅಂತ ಹೇಳಿ, 12 weeks ಅಥವಾ 3 months. ಫಿಸಿಕಲ್ ಅಸೋಸಿಯೇಷನ್ ಆಫ್ 2 genes ಈಸ್ ಕಾಲ್ಡ್ ಆ್ಯಸ್ ಲಿಂಕೇಜ್. ಓಕೆ, ಸೊ ನಾ ಡಿಫ್ರೆನ್ಸಲ್ಲೂ ನಿಮಗೆ ಓದ್ಕೊಳ್ಳಿಕ್ಕೆ ಹೇಳಿದ್ದೆ. ನೆಕ್ಸ್ಟ್ ನೋಡಿ, ಪಾರ್ಟ್ B ನೋಡೋಣ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಗಿಟಿನೋಗೆಮಿ ಆ್ಯಂಡ್ ಝೀನೋಗೆಮಿ. ವೆರಿ ಈಸಿ, ನಾನು ಹೇಳಿದ್ದೆ ಡಿಫ್ರೆನ್ಸಸ್ ನೋಡ್ಕೊಂಡು ಹೋಗಿ ಅಂತ. ಗಿಟಿನೋಗೆಮಿ ಅಂತಂದರೆ ಸೇಮ್ ಪ್ಲ್ಯಾಂಟಲ್ಲಿ
ಓಕೆ. ಸೊ ಡಿಫ್ರೆಂಟ್ ಫ್ಲವರ್ಸಲ್ಲಿ ಪಾಲಿನೇಷನ್ ಆಗೋದು. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ದ ಆಂಥರ್ ಆಫ್ ಫ್ಲವರ್ ಟು ಅನದರ್ ಫ್ಲವರ್ ಆಫ್ ದ ಸೇಮ್ ಪ್ಲಾಂಟ್. ಓಕೆ. ಸೊ ಸೇಮ್ ಪ್ಲಾಂಟಲ್ಲಿ ಆಗುತ್ತೆ. ಸೊ ಝೀನೋಗೆಮಿ ಅಂತಂದರೆ 2 ಡಿಫರೆಂಟ್ ಪ್ಲ್ಯಾಂಟ್ಸ್. ಓಕೆ. ಸೊ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಆಫ್ ಒನ್ ಪ್ಲ್ಯಾಂಟ್ ಟು ಅನದರ್ ಪ್ಲ್ಯಾಂಟ್. ಓಕೆ. ಸೊ ಡಿಫರೆಂಟ್ ಪ್ಲ್ಯಾಂಟ್ಸ್. ರೈಟ್. ನೆಕ್ಸ್ಟ್ ಓವ್ಯುಲೇಷನ್ ಅಂದರೆ ಏನು? ದಟ್ ಈಸ್ ರಿಲೀಸ್ ಆಫ್ ಓವಮ್ ಅಥವಾ ಸೆಕೆಂಡರಿ oocyte ಫ್ರಮ್ ದ ಫುಲ್ಲಿ ಮೆಚೂರ್ಡ್ ಗ್ರಾಫಿಯನ್ ಫಾಲಿಕಲ್. ಓಕೆ. ಅಥವಾ ಮೆಚೂರ್ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ಸ್ ಟು ರಿಲೀಸ್ ದ ಸೆಕೆಂಡರಿ oocyte ಅಥವಾ ಓವಮ್. ಯಾವ ಹಾರ್ಮೋನ್ ಇದನ್ನು ಇಂಡ್ಯೂಸ್ ಮಾಡುತ್ತೆ? LH, ಲುಟಿನೈಸಿಂಗ್ ಹಾರ್ಮೋನ್. ನೆಕ್ಸ್ಟ್, ಫಾರ್ ಅರ್ಲಿ ಸಿಂಪ್ಟಮ್ಸ್ ಆಫ್ STDs ಇಚ್ಚಿಂಗ್ ಇರುತ್ತೆ. ಅಂದರೆ ಇಚ್ಚಿಂಗ್, ಬರ್ನಿಂಗ್ ಸೆನ್ಸೇಷನ್, ಫ್ಲೂಯಿಡ್ ಡಿಸ್ಚಾರ್ಜ್, ಓಕೆ, ಆ್ಯಂಡ್ ಓಡರ್. ಓಕೆ. ಸೊ ಬ್ಯಾಡ್ ಓಡರ್. ನೆಕ್ಸ್ಟ್, ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಗಿವ್ ಆ್ಯನ್ ಎಕ್ಸಾಂಪಲ್. ನೋಡಿ, ಜಸ್ಟ್ 3 ಮಾರ್ಕಲ್ಲಿ ಕೇಳಿದ್ದಾರೆ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನು ಅಂತ ಬರೆದು ಎಕ್ಸಾಂಪಲ್ ಬರೆದ್ರೆ ಆಯಿತು. ದಟ್ ಈಸ್ ಮಿರಾಬಿಲಸ್ ಜಲಾಪ 4 o'clock ಪ್ಲ್ಯಾಂಟ್ದು ನೀವು ಎಕ್ಸಾಂಪಲ್ ಬರೆದ್ರೆ ಆಯಿತು. ನೆಕ್ಸ್ಟ್, XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಸೊ ದಿಸ್ ಈಸ್ ಸೀನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ XY ಅಂತಂದರೆ ಇಟ್ ಈಸ್ ಮೇಲ್ ಹೆಟ್ರೋಗ್ಯಾಮಿಟಿ. ಮೇಲ್ ಹೆಟ್ರೋಗ್ಯಾಮಿಟಿ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ. ಓಕೆ. ಸೊ ಸ್ವಲ್ಪ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಆಯಿತು ನೀವು. ಓಕೆ. ನೆಕ್ಸ್ಟ್ ನೋಡಿ, ಪಾರ್ಟ್ ಸಿ ನಲ್ಲಿ ಡೈಗ್ರಾಮ್ ಆಫ್ ಪೋಲನ್ ಗ್ರೇನ್. ಓಕೆ. ಸೊ ನೋಡಿ 3 ಮಾರ್ಕಲ್ಲಿ ಕೇಳಿದ್ದಾರೆ. ಓಕೆ. ನೆಕ್ಸ್ಟ್, ಲಿಸ್ಟ್ ದ ಕ್ಯಾರೆಕ್ಟರ್ಸ್ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ದು ಏನು ಕ್ಯಾರೆಕ್ಟರ್ಸ್ ಇರುತ್ತೆ? ದೇ ಆರ್ ನಾನ್ ಸ್ಟಿಕ್ಕಿ. ಓಕೆ. ಆ್ಯಂಡ್ ದೇ ಆರ್ ಲೈಟ್ ವೇಟ್. ಓಕೆ. ಆ್ಯಂಡ್ ಫೆದರಿ ಸ್ಟಿಗ್ಮಾ. ಓಕೆ. ಸೊ ಸ್ಟಿಗ್ಮಾ ಈಸ್ ಫೆದರಿ. So these are the characters of wind pollinated flowers. Next, schematic representation of oogenesis 3 ಮಾರ್ಕಿಗೆ ಕೇಳಿದ್ದಾರೆ. ನಾನು ಹೇಳಿದ್ನಲ್ವಾ. ನೆಕ್ಸ್ಟ್, ಟೈಪ್ಸ್ ಆಫ್ IUD ವಿತ್ ಎಕ್ಸಾಂಪಲ್ಸ್. ದಟ್ ಈಸ್ ಕಾಪರ್ ರಿಲೀಸಿಂಗ್ IUDs ಇದೆ. ಓಕೆ. ಆ್ಯಂಡ್ ಹಾರ್ಮೋನಲ್ IUDs ಇದೆ. ನಾನ್ ಮೆಡಿಕೇಟೆಡ್ IUDs ಇದೆ. ಓಕೆ. ಸೊ ಇದಕ್ಕೆಲ್ಲ ನೀವು ಎಕ್ಸಾಂಪಲ್ಸನ್ನು ಬರಿಬೇಕು. ಓಕೆ. ನೆಕ್ಸ್ಟ್, ಸಿಕಲ್ ಸೆಲ್ ಎನಿಮಿಯಾದ ಮೇಲೆ ಎಕ್ಸ್ಪ್ಲನೇಷನನ್ನು ಕೇಳಿದ್ದಾರೆ. ಓಕೆ. ಸೊ ಅಂದರೆ RBCಗಳು ಸಿಕಲ್ ಶೇಪ್ ಆಗುತ್ತೆ. ಓಕೆ. ಸೊ RBCಗಳು ಸಿಕಲ್ ಸೆಲ್ ಶೇಪ್ ಆಗುತ್ತೆ. ನೀಟಾಗಿ ನಿಮಗೆ ಡೀಟೇಲಾಗಿ ಆನ್ಸರ್ ಬೇಕಂತಂದರೆ ಚಾನಲಲ್ಲಿ ನೀವು ಮೆಂಡಲಿಯನ್ ಡಿಸಾರ್ಡರ್ಸ್ ಅಂತ ಹೇಳಿ ನೀವು ಟೈಪ್ ಮಾಡಿದಿರಿ ಅಂತಂದರೆ ಸಿಕಲ್ ಸೆಲ್ ಎನಿಮಿಯಾದ್ದು ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ನೀವು ತಿಳ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ಏನು? ಎಕ್ಸ್ಪ್ಲೇನ್ ಎನಿ 4 ಔಟ್ ಬ್ರೀಡಿಂಗ್ ಡಿವೈಸಸ್. ವೆರಿ ವೆರಿ ಇಂಪಾರ್ಟೆಂಟ್. ಪಾರ್ಟ್ ಡಿ ನಲ್ಲಿ 5 ಮಾರ್ಕಿಗೆ. ಓಕೆ. ಸೊ ಕಂಪಲ್ಸರಿ ಕ್ವೆಶನ್ ನಾನು ಹೇಳಿದ್ದೆ. ನೆಕ್ಸ್ಟ್, ಡೈಗ್ರಾಮ್ ಆಫ್ ಮ್ಯಾಮರಿ ಗ್ಲ್ಯಾಂಡನ್ನು ಕೇಳಿದ್ದಾರೆ 5 ಮಾರ್ಕಿಗೆ. ಇನ್ಫರ್ಟಿಲಿಟಿ ಅಂತಂದರೆ ಏನು? ಆರ್ಟ್ಸ್. ಓಕೆ. ಸೊ ಆರ್ಟ್ಸ್ ಟೆಕ್ನಿಕ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಅಗೇನ್ ಇದ್ರದ್ದು ಕೂಡ ಚಾನಲಲ್ಲಿ ವಿಡಿಯೋ ಇದೆ, ನೋಡಿಕೊಂಡು ವಿತ್ ನೋಟ್ಸ್ ಇದೆ, ನೋಡಿಕೊಂಡು ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಸ್ಕಿಮ್ಯಾಟಿಕಲಿ ರಿಪ್ರೆಸೆಂಟ್ ಇನ್ಹೆರಿಟೆನ್ಸ್ ಆಫ್ ಕಲರ್ ಆ್ಯಂಡ್ ಶೇಪ್ ಆಫ್ ಸೀಡ್ ಇನ್ ಪೀ ಪ್ಲ್ಯಾಂಟ್. ಅಂತಂದರೆ ಕಲರ್ ಅಂತಂದರೆ ಏನು? ಗ್ರೀನ್, ಎಲ್ಲೋ. ಶೇಪ್ ಅಂತಂದರೆ ಏನು? ರೌಂಡ್ ಮತ್ತು ರಿಂಕಲ್ಡ್. ಓಕೆ. ಸೊ ನೆನಪಾಗ್ತಿದೆಯಾ ಯಾವುದಿದು? ದಿಸ್ ಈಸ್ ಡೈ ಹೈಬ್ರಿಡ್ ಕ್ರಾಸ್. ಓಕೆ. ಸೊ ಅವ್ರು ಕೇಳಿರುವಂಥದ್ದು ಡೈ ಹೈಬ್ರಿಡ್ ಕ್ರಾಸನ್ನು. ವೆಲ್ ಮೈ ಡಿಯರ್ ಚಿಲ್ಡ್ರನ್, ನೆಕ್ಸ್ಟ್ ನೀವು ಕೂಡ ನಿಮ್ಮ ಡಿಸ್ಟ್ರಿಕ್ಟ್ದು ಅಥವಾ ನಿಮ್ಮ ಕಾಲೇಜಲ್ಲಿ ನಡೆದಂಥ ಕ್ವೆಶನ್ ಪೇಪರನ್ನು ಇದೇ ಥರ ಶೇರ್ ಮಾಡಿದ್ರಿ ಅಂತಂದರೆ ನಾನು ಟೆಲಿಗ್ರಾಮ್ ಲಿಂಕ್ನ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪಿನ್ನೆಡ್ ಕಮೆಂಟ್ಸಲ್ಲಿ ಹಾಕಿರ್ತೀನಿ. ಸೊ ನನ್ನ ಟೆಲಿಗ್ರಾಮಿಗೆ ನೀವು ಶೇರ್ ಮಾಡಿದ್ರಿ ಅಂತಂದರೆ ಅದನ್ನು ಕೂಡ ನಾನು ಇದೇ ಥರ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬೇರೆ ಮಕ್ಳಿಗೂ ಕೂಡ ಅದು ಹೆಲ್ಪ್ ಆಗುತ್ತೆ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್.